ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ದಿನದಲ್ಲಿ ದ್ವಿತೀಯ PUCಯ ಸೋಷಿಯಾಲಜಿ ನಾವು ಸಮಾಜಶಾಸ್ತ್ರ ಏನಿದಿಲ್ಲ 5 ಅಂಕದ ಪ್ರಶ್ನೆಗಳು ಮತ್ತು 10 ಅಂಕದ ಪ್ರಶ್ನೆಗಳು ಹಾಟ್ಸ್ ಕ್ವಶನ್ಗಳು ನೋಡ್ತಾ ಇದ್ವಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಆಲ್ರೆಡಿ ನಾನು ಏನಿದಿಲ್ಲ ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಮತ್ತು ಸೆಕೆಂಡ್ PUC ಎಕನಾಮಿಕ್ಸು ಮತ್ತು ಸೆಕೆಂಡ್ PUC ಕನ್ನಡ ಸಬ್ಜೆಕ್ಟ್ ಆಲ್ರೆಡಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಸಬ್ಜೆಕ್ಟ್ ವೈಸ್ ನಾನು ನಿಮಗೆ MCQ ಕ್ವಶನ್ಸ್ಗಳು 2 ಅಂಕದ ಪ್ರಶ್ನೆಗಳು ಕೊಟ್ಟಿದ್ದೇನೆ. ಪ್ಲೇಲಿಸ್ಟ್ ಏನಿದಿಲ್ಲ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಅಂತ ಇರುತ್ತೆ, ಅಲ್ಲಿ ಪ್ಲೇಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ಎಲ್ಲ ಸಬ್ಜೆಕ್ಟ್ದು 2 ಮಾರ್ಕ್ಸ್ ಮತ್ತು MCQ ಕ್ವಶನ್ ಲಾಂಗ್ ಕ್ವಶನ್ಸ್ಗಳು ಸಿಗುತ್ತೆ. ಅಷ್ಟು ನೋಡ್ಕೊಂಡು ಹೋದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಅವೇ ಕ್ವಶನ್ಸ್ಗಳು ಬರುತ್ತೆ, ಹಾಟ್ ಕ್ವಶನ್ಗಳಾಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಆಯಿತಾ. ಬನ್ನಿ ನೋಡೋಣ. ಆಲ್ರೆಡಿ ನಾನು 2 ಮಾರ್ಕ್ಸ್ ಕ್ವಶನ್ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ. ನಿಮಗೆ ಡೆಫಿನೆಟ್ಲಿ ಏನಿದಿಲ್ಲ, ನಾನು ಅಲ್ಲಿ 2 ಮಾರ್ಕ್ಸ್ನಲ್ಲಿ ಏನು ಕೊಟ್ಟಿದ್ದೀನಲ್ಲ, ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಆದ ತಕ್ಷಣ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕಿರುತ್ತೆ, ನೋಡ್ಕೊಳ್ರಿ ಆಯಿತಾ. ಅಲ್ಲಿ ನಿಮಗೆ ಏನಿದಿಲ್ಲ 2 ಅಂಕದ ಪ್ರಶ್ನೆಯಲ್ಲಿ ಪೂರ್ತಿ ಅಂಕ ಬರುತ್ತೆ. ಈ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಶ್ನೆ ನೀಡ್ತಾ ಇದ್ದೇನೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ, ಡೆಫಿನೆಟ್ಲಿ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ, ಬಹಳಷ್ಟು ಇಂಪಾರ್ಟೆಂಟ್. ಆ್ಯಸ್ ಪರ್ 2024 ನಾವು ಬ್ಲೂ ಪ್ರಿಂಟ್ ಪ್ರಕಾರ ಮಾಡಿರುವಂತಹ ವಿಡಿಯೋಗಳಾಗಿರುತ್ತೆ. ಈ ನೋಡಿ, 1ನೇ ಪ್ರಶ್ನೆ ನಿಮಗೆ ಡಾಕ್ಟರ್ BS ಗುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸಿರಿ. ಇದು ನಿಮಗೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳಷ್ಟು ಕೇಳಿದ್ದಾರೆ ಈ ಒಂದು ಪ್ರಶ್ನೆ. ಓಕೆ, ಡಾಕ್ಟರ್ BS ಗುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸಿರಿ ಆಯಿತಾ. ಎಕ್ಸ್ಪ್ಲೇನ್ ದ ಎಥ್ನಿಕ್ ಗ್ರೂಪ್ಸ್ ಕ್ಲಾಸಿಫೈಡ್ ಬೈ ಡಾಕ್ಟರ್ BS ಗುಹಾಸ್, ಈ ಒಂದು ಪ್ರಶ್ನೆ ಆಗಿರುತ್ತೆ. ಅದೇ ರೀತಿ ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿರಿ, ಇದು ಕೂಡ ನಿಮಗೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಆಯಿತಾ. ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಇಂಡಿಯನ್ಸ್ ಡೈವರ್ಸಿಟಿ ಆಯಿತಾ. ಈ 2 ಪ್ರಶ್ನೆಗಳು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದರೊಳಗೆ ಇನ್ನೊಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ ನಿಮಗೆ 2024 ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಈ ಒಂದು ಪ್ರಶ್ನೆ ಕೇಳಿದ್ದಾರೆ. ಶಿಕ್ಷಣ ಇಲಾಖೆಯವರು ಮಾಡಲ್ ಕ್ವಶನ್ ಪೇಪರ್ ಏನು ಪ್ರಕಟಣೆ ಮಾಡಿದಾರಲ್ಲ, ಆ ಒಂದು ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಭಾರತದ ಜನಸಂಖ್ಯೆ ನೀತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ, ರೈಟ್ ಎ ಶಾರ್ಟ್ ನೋಟ್ ಆನ್ ದ ಪಾಪ್ಯುಲೇಷನ್ ಪಾಲಿಸಿ ಏನಿದಿಲ್ಲ ಇಂಡಿಯಾದು ಒಂದು ಪ್ರಶ್ನೆ ಕೇಳಿದ್ದಾರೆ. 1ನೇ ಅಧ್ಯಾಯ ಮೇಲೆ ನಿಮಗೆ ಇದು 5 ಅಂಕದ ಪ್ರಶ್ನೆಗಳು. ಇವಾಗ 1ನೇ ಅಧ್ಯಾಯದಲ್ಲಿ ನಿಮಗೆ 10 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಯಾವುದು ಒಂದು ಪ್ರಶ್ನೆ? ವೈವಿಧ್ಯತೆಯನ್ನು ವ್ಯಾಖ್ಯಾನಿಸಿ ಮತ್ತು ವೈವಿಧ್ಯತೆಯ ಪ್ರಕಾರಗಳನ್ನು ವಿವರಿಸಿರಿ. ಇದು ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. 10 ಅಂಕದ ಪ್ರಶ್ನೆಯಲ್ಲಿ ಡಿಫೈನ್ ಡೈವರ್ಸಿಟಿ ಆ್ಯಂಡ್ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಡೈವರ್ಸಿಟಿ, ಈ ಒಂದು ಪ್ರಶ್ನೆ. ಇದರೊಳಗೆ ಇನ್ನೊಂದು ಪ್ರಶ್ನೆ, 2 ಪ್ರಶ್ನೆಗಳಲ್ಲಿ ಒಂದು ಇಂಪಾರ್ಟೆಂಟ್, ಒಂದು ಬಂದೇ ಬರುತ್ತೆ. ಓಕೆ, ಜನಸಂಖ್ಯಾ ಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಭಾರತದ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ, ಈ ಒಂದು ಪ್ರಶ್ನೆ ನೋಡ್ರಿ. ವಾಟ್ ಡೂ ಯು ಮೀನ್ ಬೈ ಡೈವರ್ಸಿಟಿ, ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಡೈವರ್ಸಿಟಿ ಟೈಪ್ಸ್ ಅದರೊಳಗೆ ಬರ್ತವೆ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇವಾಗ 2ನೇ ಅಧ್ಯಾಯದಲ್ಲಿ ನಿಮಗೆ ಒಂದು 10 ಅಂಕದ ಒಂದು ಪ್ರಶ್ನೆ ಕೇಳಲಾಗಿದೆ ಆಯಿತಾ. 5 ಅಂಕದ ಪ್ರಶ್ನೆ ಕೇಳೋದಿಲ್ಲ. ಜಾತಿಯನ್ನು ವ್ಯಾಖ್ಯಾನಿಸಿ ಮತ್ತು ಜಾತಿ ವ್ಯವಸ್ಥೆಯ ಲಕ್ಷಣಗಳನ್ನು ವಿವರಿಸಿರಿ, ಈ ಒಂದು ಪ್ರಶ್ನೆ. ಡಿಫೈನ್ ಕ್ಯಾಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ ಆಫ್ ಕ್ಯಾಸ್ಟ್ ಸಿಸ್ಟಮ್, ಈ ಒಂದು ಪ್ರಶ್ನೆ. ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್ಸ್ ಸ್ಕೆಡ್ಯೂಲ್ಸ್ ಟರ್ಮ್ಸ್, ಈ ಒಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಇದರೊಳಗೆ ಇನ್ನೊಂದು ಪ್ರಶ್ನೆ ಆಪ್ಷನ್ ಇಟ್ಕೊಳ್ಳಿ. ಯಾವ ಒಂದು ಪ್ರಶ್ನೆ? ಕರ್ನಾಟಕ ಹಿಂದುಳಿದ ವರ್ಗದ ಆಯೋಗದ ಬಗ್ಗೆ, ಅಂದರೆ ಸುಮ್ಮನೆ ನೋಡ್ಕೊಳ್ಳಿ ಈ ಒಂದು ಪ್ರಶ್ನೆ. ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿರಿ. ಇದು ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ, ಬಟ್ ಇದು ನಿಮಗೆ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದೆ ನಾನು, ಬಟ್ ಸುಮ್ಮನೆ ನೋಡ್ಕೊಳ್ಳಿ. ಇದರೊಳಗೆ ಹೆಚ್ಚಾಗಿ ನೀವು ಒಂದು 2ನೇ ಅಧ್ಯಾಯದಲ್ಲಿ ನಿಮಗೆ ಒಂದು 10 ಮಾರ್ಕ್ಸ್ ಒಂದೇ ಕೇಳಲಾಗುವುದು. ಯಾವುದು? ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು ನೋಡ್ಕೊಳ್ಳಿ. ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್ಸ್ ಆಫ್ ಸ್ಕೆಡ್ಯೂಲ್ಸ್ ಟರ್ಮ್ಸ್, ಈ ಒಂದು ಪ್ರಶ್ನೆ. ಡಿಫೈನ್ ಕ್ಯಾಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ ಆಫ್ ಕ್ಯಾಸ್ಟ್ ಸಿಸ್ಟಮ್, ಅಂದರೆ ಜಾತಿಯನ್ನು ವ್ಯಾಖ್ಯಾನಿಸಿ ಮತ್ತು ಜಾತಿ ವ್ಯವಸ್ಥೆಯ ಗುಣಲಕ್ಷಣಗಳನ್ನು ವಿವರಿಸಿರಿ. ಇದರೊಳಗೆ ಯಾವುದಾದ್ರು ಒಂದು ನಿಮಗೆ ಇಂಪಾರ್ಟೆಂಟ್. ಅದೇ ರೀತಿ 3ನೇ ಅಧ್ಯಾಯದಲ್ಲಿ ಒಂದು 10 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಇದರೊಳಗೆ 10 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ ನಿಮಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ 10 ಸಾಂವಿಧಾನಿಕ ಅವಕಾಶಗಳನ್ನು ತಿಳಿಸಿ. ಮೆನ್ಷನ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಮೇಡ್ ಫಾರ್ ದ ವೆಲ್ಫೇರ್ ಆಫ್ ಸ್ಕೆಡ್ಯೂಲ್ಸ್ ಕ್ಯಾಟ್ಸ್ ಆ್ಯಂಡ್ ಸ್ಕೆಡ್ಯೂಲ್ಸ್ ಟರ್ಮ್ಸ್, ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿದೆ. ಅಸ್ಪೃಶ್ಯರ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ. ಓಕೆ, ಎಕ್ಸ್ಪ್ಲೇನ್ ದ ರೂಲ್ ಆಫ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್ ಇನ್ ಗೆಟಿಂಗ್ ರೈಟ್ ಆಫ್ ಅನ್ಟಚಬಲ್ಸ್, ಈ ಒಂದು ಪ್ರಶ್ನೆ ಆಗಿರುತ್ತೆ. ಯಾಕೆಂದರೆ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೀಡ್ತಾ ಇದ್ದೇನೆ. ಇವಾಗ 3ನೇ ಅಧ್ಯಾಯದಲ್ಲಿ ಒಂದು 5 ಅಂಕದ ಪ್ರಶ್ನೆ ಕೇಳೋದಿಲ್ಲ, ಬಟ್ ಇದರೊಳಗೆ ಯಾವುದು ಇಂಪಾರ್ಟೆಂಟ್? ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ. ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರನೇ ಕೇಳ್ತಾರೆ, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನಾನು ಕೊಟ್ಟಿರುವಂಥ ಕ್ವಶನ್ಸ್ಗಳು ನೀವು ಓದ್ಕೊಂಡು ಹೋಗ್ಬೇಡ್ರಿ ಆಯಿತಾ. ಅದೇ ರೀತಿ 4ನೇ ಅಧ್ಯಾಯದಲ್ಲಿ ನೋಡ್ರಿ ನಿಮಗೆ 5 ಅಂಕದ ಪ್ರಶ್ನೆ 2 ಕೇಳ್ತಾರೆ.
ಆಯಿತಾ. ಅವಿಭಕ್ತ ಕುಟುಂಬದ ಅನುಕೂಲತೆಗಳನ್ನು ಅಥವಾ ಅನಾನುಕೂಲತೆಗಳನ್ನು ವಿವರಿಸಿ. ಇದು ಡೆಫಿನೆಟ್ಲಿ ಇಂಪಾರ್ಟೆಂಟ್ ನೋಡ್ರಿಪ್ಪ, ಆಯಿತಾ. ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ಅಥವಾ ಡಿಸ್ಅಡ್ವಾಂಟೇಜಸ್ ಕೂಡ ನೋಡ್ಕೊಳ್ರಿ. ತರವಾಡಿನ ಬಗ್ಗೆ ಟಿಪ್ಪಣಿ ಬರೀರಿ. ರೈಟ್ ಎ ನೋಟ್ ಆನ್ ತರವಾಡು, ಆಯಿತಾ. ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳನ್ನು ವಿವರಿಸ್ರಿ. ಎಕ್ಸ್ಪ್ಲೇನ್ ದ ಕಾಸಸ್ ಫಾರ್ ಚೇಂಜಸ್ ಇನ್ ಜಾಯಿಂಟ್ ಫ್ಯಾಮಿಲಿ. ಈ 3 ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರುತ್ತೆ, 2 ಬಂದೇ ಬರುತ್ತೆ. ಅವಿಭಕ್ತ ಕುಟುಂಬದ ಅನುಕೂಲಗಳು ಇದು ನೋಡ್ಕೊಳ್ರಿ. ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ. ಈ 2 ಪ್ರಶ್ನೆ ನಿಮಗೆ ಬರ್ಬೋದು, ಇದೇ ಪ್ರಶ್ನೆ ಬರ್ಬೋದು. ಎಕ್ಸ್ಪ್ಲೇನ್ ದ ಕಾಸಸ್ ಆಫ್ ಚೇಂಜಸ್ ಇನ್ ಜಾಯಿಂಟ್ ಫ್ಯಾಮಿಲಿ, ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಜಾಯಿಂಟ್ ಫ್ಯಾಮಿಲಿ, ಆಯಿತಾ. ಇವಾಗ 5ನೇ ಅಧ್ಯಾಯ. 5ನೇ ಅಧ್ಯಾಯದಲ್ಲಿ ನಿಮಗೆ ಏನಿದೆಯಲ್ಲ 10 ಅಂಕದ ಒಂದು ಪ್ರಶ್ನೆ ಮತ್ತು 5 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ವಿವರಿಸಿ. ಇದು ಅಥವಾ ನೋಡ್ಕೊಳ್ರಿ ಒಂದು ಪ್ರಶ್ನೆ. ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಲಮ್. ಭಾರತೀಯ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆ. ಎಕ್ಸ್ಪ್ಲೇನ್ ದ ಸೋಷಿಯಲ್ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ವಿಲೇಜಸ್. ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಅಗ್ರಿಕಲ್ಚರಲ್ ಆ್ಯಂಡ್ ಎಕನಾಮಿಕ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ವಿಲೇಜಸ್. ಇದರೊಳಗೆ ಇಂಪಾರ್ಟೆಂಟ್ ಯಾವುದಾದ್ರೂ ಒಂದು ನಿಮಗೆ ಕೇಳಲಾಗುವುದು. ಕೃಷಿಯ ಸಂದಿಗ್ಧತೆ ಮತ್ತು ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆಯ ಪ್ರಕರಣಗಳನ್ನು ವಿವರಿಸ್ರಿ. ನಕ್ಷೆ ಕೊಟ್ಟಿರ್ತಾರೆ, ಒಂದು ವೇಳೆ ನಕ್ಷೆ ಕೊಡಬಹುದು. ಎಕ್ಸ್ಪ್ಲೇನ್ ದ ವ್ಯಾಲ್ಯುಬರ್ನಲಿಟಿ ಆಫ್ ಅಗ್ರಿಕಲ್ಚರ್ ಥ್ರೂ ಎ ಡಯಾಗ್ರಾಮ್ ಇನ್ ಎ ಕರ್ನಾಟಕ ಫಾರ್ಮರ್ಸ್ ಡೈ ಸುಸೈಡ್ ಕೇಸಸ್ ಇನ್ ಎಕ್ಸ್ಪ್ಲೇನ್. ಈ ಒಂದು ಪ್ರಶ್ನೆ ನಿಮಗೆ ನೋಡ್ಕೊಳ್ರಿ. ಭಾರತೀಯ ಗ್ರಾಮಗಳ ಕೃಷಿ ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿ. 10 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್. ಭಾರತದ ನಗರ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 10 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಅಗ್ರಿಕಲ್ಚರಲ್ ಎಕನಾಮಿಕ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ ವಿಲೇಜಸ್, ಅರ್ಬನ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ ಇನ್ ಎ ಬ್ರೀಫ್ಲಿ ಎಕ್ಸ್ಪ್ಲೇನ್. ಈ ಒಂದು ಪ್ರಶ್ನೆ 6ನೇ ಅಧ್ಯಾಯದಲ್ಲಿ ನೋಡ್ರಿ. ಪುಷ್ಕರ್ ವಾರ್ಷಿಕ ಜಾತ್ರೆ, ಆನ್ಯುವಲ್ ಫೇರ್. ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಪುಷ್ಕರ್ ಬಗ್ಗೆ. ದೋರಾಯಿ ಮಾರುಕಟ್ಟೆ ಬಗ್ಗೆ ನಿಮಗೆ ಇದು ಇಂಪಾರ್ಟೆಂಟ್ ಇಲ್ಲ. ಪುಷ್ಕರ್ ವಾರ್ಷಿಕ ಜಾತ್ರೆ ಇದು ನೋಡ್ಕೊಳ್ರಿ, ಇಂಪಾರ್ಟೆಂಟ್ ಆಗಿರುತ್ತೆ. ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ವಿಶ್ಲೇಷಿಸಿ. ಈ ಒಂದು ಪ್ರಶ್ನೆ ಸುಮ್ಮನೆ ನೋಡ್ಕೊಂಡು ಬಿಡಿ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಇದೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಉಗಮಗೊಂಡ ವ್ಯಾಪಾರಿ ಸಮುದಾಯಗಳನ್ನು ತಿಳಿಸಿ. ಎಕ್ಸ್ಪ್ಲೇನ್ ದ ಮರ್ಚೆಂಟ್ ಕಮ್ಯುನಿಟೀಸ್ ದ್ಯಾಟ್ ಎಮರ್ಜ್ಡ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್. ಈ ಒಂದು ಪ್ರಶ್ನೆ ಆಗಿರುತ್ತೆ. 7ನೇ ಅಧ್ಯಾಯ. ಮಲಪ್ರಭಾ ಚಳವಳಿಗೆ ಸೂಕ್ತವಾದ ಅಂಶಗಳನ್ನು ವಿಮರ್ಶಿಸಿ. ಅನಲೈಸ್ ದ ಫ್ಯಾಕ್ಟರ್ಸ್ ಫ್ಯಾಕ್ಸಿಲೇಟಿಂಗ್ ಮಲಪ್ರಭಾ ಅವಿಗೇಷನ್. ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಬಗ್ಗೆ ಪ್ರಮುಖ ವಿಷಯಗಳನ್ನು ವಿವರಿಸಿ ಅಂತ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಇಶ್ಯೂ ಆಫ್ ಸ್ಟ್ರಗಲ್ ಆಫ್ ಕರ್ನಾಟಕ ಸ್ಟೇಟ್ ಫಾರ್ಮರ್ಸ್ ಅಸೋಸಿಯೇಷನ್. ಅದೇ ರೀತಿ ಕ್ಯಾಥೋಲಿನ್ ಗಾವ್ ಪ್ರಕಾರ ರೈತ ಚಳುವಳಿಗೆ ವಿವರಿಸಿ, ಆಯಿತಾ. ಈ ಒಂದು ಪ್ರಶ್ನೆ. ಅಕಾರ್ಡಿಂಗ್ ಟು ಕ್ಯಾಥೋಲಿನ್ ಗಾವ್ಸ್ ಫಾರ್ಮರ್ ಮೂವ್ಮೆಂಟ್. ಇದು ಇಂಪಾರ್ಟೆಂಟ್. ದಲಿತ ಚಳುವಳಿಯ ಬಗ್ಗೆ ಒಂದು ಟಿಪ್ಪಣಿ ಬರೀರಿ ಅಥವಾ ಕಾರಣಗಳು. 7ನೇ ಅಧ್ಯಾಯದಲ್ಲಿ ನಿಮಗೆ 5 ಅಂಕದ ಪ್ರಶ್ನೆ 2 ಕೇಳ್ತಾರೆ, ಸೊ ಅದಕ್ಕೆ ನೋಡ್ಕೊಳ್ರಿ. ದಲಿತ ಚಳುವಳಿಯ ಬಗ್ಗೆ ಒಂದು ಟಿಪ್ಪಣಿ ಬರೀರಿ. ರೈಟ್ ಎ ನೋಟ್ ಆನ್ ದಲಿತ ಮೂವ್ಮೆಂಟ್. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಕ್ಯಾಥೋಲಿನ್ ಗಾವ್ ಈ ಒಂದು ಪ್ರಶ್ನೆ. ಅದೇ ರೀತಿ ಮಲಪ್ರಭಾ ಇದು ಸುಮ್ಮನೆ ನೋಡ್ಕೊಳ್ಳಿ, ಬಟ್ ಇದು ಕರ್ನಾಟಕ ರಾಜ್ಯ ಸಂಘದ ಇದು ಒಂದು ಪ್ರಶ್ನೆ ನೋಡ್ಕೊಳ್ರಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ 8ನೇ ಅಧ್ಯಾಯ. ಈ 8ನೇ ಅಧ್ಯಾಯದಲ್ಲಿ ನೋಡ್ರಿ, ನಿಮಗೆ 8ನೇ ಅಧ್ಯಾಯದಲ್ಲಿ 5 ಮಾರ್ಕ್ಸ್ ಕ್ವಶನ್ ಒಂದೇ ಕೇಳ್ತಾರೆ ನೋಡಿ. ಬಾಬ್ರಿ ಬೊಂಬೆಯು ಒಂದು ಜಾಗತಿಕ ಪ್ರಜೆ ಎಂದು ಪರಿಗಣಿಸಿ. ಇದೇ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಸಾಕಷ್ಟು ವಾರ್ಷಿಕ ಪರೀಕ್ಷೆಯಲ್ಲಿ ಇದು ಒಂದು ಪ್ರಶ್ನೆ ಕೇಳಿದ್ದಾರೆ. ಕನ್ಸಿಡರ್ಡ್ ದ್ಯಾಟ್ ಬಾಬ್ರಿ ಪೋಯೆಟ್ ಈಸ್ ಎ ಗ್ಲೋಬಲ್ ಸಿಟಿಜನ್. ಈ ಒಂದು ಪ್ರಶ್ನೆ. ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆಯನ್ನು ವಿವರಿಸಿ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಇಲ್ಲ, ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಜಾಗತೀಕರಣ ಸಹಾಯಕವಾದ 5 ಅಂಶಗಳನ್ನು ವಿವರಿಸಿ. ಇದು ಆಪ್ಷನ್ಸ್ಗಳು ಹೆಚ್ಚಿಗೆ ನಾನು ನಿಮಗೆ ಕೊಟ್ಟಿದ್ದೆ, ಬಟ್ ಇದರೊಳಗೆ ಏನಿದಿಲ್ಲ ಆಧುನೀಕರಣ ಮತ್ತು ಖಾಸಗೀಕರಣ. ಬಾಬರಿ ಒಂದು ಪ್ರಶ್ನೆ, ಆಧುನೀಕರಣ ಖಾಸಗೀಕರಣ ಬಂದೇ ಬರುತ್ತೆ 3 ಪ್ರಶ್ನೆಗಳಲ್ಲಿ ಒಂದು. ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆಯನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಮಾಡರ್ನೈಸೇಷನ್ ಇನ್ ಇಂಡಿಯಾ. ಜಾಗತೀಕರಣ ಸಹಾಯಕವಾದ 5 ಪ್ರಮುಖ ಅಂಶಗಳನ್ನು ವಿವರಿಸಿ. ಗ್ಲೋಬಲೈಸೇಷನ್ ಹೆಲ್ಪ್ಡ್ ಇನ್ 5 ಎನ್ ಇಂಪಾರ್ಟೆನ್ಸ್. ಈ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಆಲ್ರೆಡಿ ಇತಿಹಾಸ ಸಬ್ಜೆಕ್ಟ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್, ಕನ್ನಡ ಸಬ್ಜೆಕ್ಟ್, ಎಕನಾಮಿಕ್ ಸಬ್ಜೆಕ್ಟ್ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಚಾನಲ್ ಹೋಗಿ ಚೆಕ್ ಮಾಡಿರಿ, ನಿಮಗೆ ಸಿಗುತ್ತೆ. ಪ್ಲೇಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ನೋಡಿ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಅಭ್ಯಾಸ ಮಾಡಿರಿ. ಇವೆಲ್ಲ ಹಾಟ್ ಕ್ವಶನ್ಸ್ಗಳಾಗಿರುತ್ತೆ. ಡೆಫಿನೆಟ್ಲಿ ಇವೇ ಕ್ವಶನ್ಸ್ಗಳು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. 2 ಅಂಕದ ಪ್ರಶ್ನೆಗಳು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವಿಡಿಯೋ ನೋಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಬೆಸ್ಟ್ ಆಫ್ ಲಕ್.